ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಅಂದರೆ ಆಲ್ರೆಡಿ ಪೂಜೆ ಆಯಿತು. ಪೂಜೆ ಆದಮೇಲೆ ಮಕ್ಕಳಿಗೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಹೋಗಿ ನೋಡ್ಕೊಂಡು ಬರೋಣ. ಪೂಜೆ ಎಲ್ಲ ಮುಗೀತು ನೋಡಿ. ಇದೇ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ ನಾನು, ಏಕೆಂದರೆ ಬೆಳಗ್ಗೆ ಹೊತ್ತು ಟೈಮ್ ಆಗೋಲ್ಲ. ಸೊ ವಾಕಿಂಗು ಎಕ್ಸಸೈಸು ಅನ್ನೋಷ್ಟರೊಳಗೆ ಟೈಮ್ ಆಗಿಬಿಡುತ್ತೆ. ಅದರಿಂದ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಮತ್ತು ತಿಂಡಿ ಮಾಡೋಕ್ಕೆ ಕೂಡ ಬಂದೆ. ಮೊದಲೇ ಫಸ್ಟನ್ನ ತಿಂಡಿಗೆ ಕಡಲೆಬೀಜ ಹುರಿದು ಎತ್ತಿಟ್ಕೊಂಡಾದಮೇಲೆ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಹಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಒಂದು 3 ರೀತಿ ಕ್ಯಾಪ್ಸಿಕಮ್ ಬರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನಮಗೆ ಬೇಕು ಕಲರ್ಫುಲ್ಲಾಗಿ ಅನ್ನೋದಾದರೆ. ಮತ್ತು ಟೊಮೊಟೊ ಒಂದು ಅರ್ಧ ಬೆಂದಾದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಹಾಕೊಂಡಾದ್ಮೇಲೆ ನೀಟಾಗಿ ಫ್ರೈ ಆಗಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಫ್ರೈ ಅಥವಾ ಒಗ್ಗರಣೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ರೈಸ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಬೋದು. ನಮಗೆ ಕಾಯಿ ತುರಿ ಇಷ್ಟ ಇಲ್ಲ ಅನ್ನೋದಾದರೆ ಕಡಲೆಬೀಜದ ಪೌಡ್ರನ್ನ ಆ್ಯಡ್ ಮಾಡ್ಬೋದು. ಎರಡರಲ್ಲಿ ಯಾವುದಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನೀಟಾಗಿ ಕುದೀಲಿಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕುದ್ದಿದ ತಕ್ಷಣ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೊಂದು 1/4 ಟೇಬಲ್ ಸ್ಪೂನ್ ಸೇರಿಸ್ಬೋದು. ಮತ್ತು ಜೀರಿಗೆ ಮೆಣಸಿನ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ಇಲ್ಲಿ ಗರಂ ಮಸಾಲೆ ಸೇರಿಸಲ್ಲ ಅಂದರೆ ಮಾತ್ರ ಜೀರಿಗೆ ಮೆಣಸು ಪೌಡ್ರ್ ಸೇರಿಸ್ಕೊಬೇಕು. ಇಲ್ಲಾಂದರೆ ಗರಂ ಮಸಾಲೆ ಸೇರಿಸಿದ್ರೆ ಅದೇ ಸಾಕಾಗುತ್ತೆ, ಅಷ್ಟೇ ಸಾಕಾಗುತ್ತೆ. ಮತ್ತು ಅರಿಶಿನದ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫ್ರೈ ಮಾಡ್ತಿದ್ದೀನಿ. ಫ್ರೈ ಮಾಡ್ತಾನೇ ಇರಬೇಕು, ಏಕೆಂದರೆ ಸ್ವಲ್ಪ ತಳ ಹಿಡಿದ್ಬಿಟ್ರೆ ಅದು ತಿನ್ನೋಕ್ಕೆ ಅಷ್ಟು ಟೇಸ್ಟಿಯಾಗಿರಲ್ಲ. ಸೊ ಅದರಿಂದ ಫ್ರೈ ಮಾಡ್ಕೊತಿದ್ದೀನಿ ಅಷ್ಟೇ. ಸ್ವಲ್ಪ ಫ್ರೈ ಆಗ್ತಾ ಐತೆ ನೋಡಿರಿ. ಫ್ರೈ ಆಗುವಾಗಲೇ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ರುಚಿಗೆ ಬೆಸ್ಟ್ ಬೇಕೋ ಅಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು. ನಮಗೆ ಸ್ವಲ್ಪ ಉಪ್ಪು ಕಡಿಮೆ ಇರಲಿ ಅಂದರೆ ಉಪ್ಪು ಕಡಿಮೆ ಹಾಕೊಬೋದು. ಇಲ್ಲ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಅದು ಕರೆಕ್ಟಾಗಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕೊಬೋದು. ನೆಕ್ಸ್ಟು ರೆಡಿ ಆಯಿತು ನೋಡಿ. ಈ ರೀತಿ ರೆಡಿಯಾಗಿದ್ಗೆ ಗೊಜ್ಜನ್ನು ತೆಗೆದಿಟ್ಕೊಂಡು ರೈಸ್ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಡಲೆಬೀಜದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ರೆ ನೀಟಾಗಿ ಬಿಸಿ ಬಿಸಿಯಾದ ರುಚಿಯಾದ ಕ್ಯಾಪ್ಸಿಕಮ್ ರೈಸ್ ಸವಿಯಲು ಸಿದ್ಧ ಆಗುತ್ತೆ. ಮತ್ತು ಮಕ್ಕಳು ತಿಂಡಿ ತಿಂದ್ಕೊಂಡು ಟಿಫನ್ ತಗೊಂಡು ಸ್ಕೂಲ್ಗೆ ಹೊರಟರು. ಅದನ್ನೇನು ವಿಡಿಯೋ ಶೂಟ್ ಮಾಡ್ಕೊಳ್ಳಲಿಲ್ಲ. ನಮ್ಮ ಮನೆಯವ್ರು ಕೂಡ ತಿಂದು ಕೆಲ್ಸಕ್ಕೆ ಹೋದರು ಎಲ್ಲನೂ. ಹಾಗಾಗಿ ನಾನು ಮ್ಯಾಟ್ಸು ಮತ್ತು ಪಿಲ್ಲೋ ಕವರ್ಸು ಮತ್ತು ಬೆಡ್ ಸ್ಪ್ರೆಡ್ಸು ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಆಲೇ 15 ಡೇಸೇ ಆಗಿತ್ತು ಈ ಸರಿ ವಾಶ್ ಮಾಡಿ. ಸೊ ಅದರಿಂದ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ವಾಶ್ಗೆ ಹಾಕಿದ್ನ. ಅಂದರೆ ವಾಶ್ಗೆ ಹಾಕೋದಕ್ಕೂ ಮುಂಚೆಲೇ ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ನಾನು. ನೆನೆಸಿಟ್ಟಿದ್ನ, ಹಂಗಾಗಿ ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಬಿಸಿಲು ಕಾಯ್ತು. ಮಧ್ಯಾಹ್ನ ಆದಂಗೆ ಏನಪ್ಪ ಅಂದರೆ ಮೋಡ ಮುಚ್ಕೊಂಡು ಮಳೆ ಬರೋ ಥರ ಆಯಿತು. ನೆನಾಕಿಟ್ಟಿದ್ದೀನಿ ಆಲ್ರೆಡಿ ಅಂತ ಹೇಳಿಬಿಟ್ಟು, ಗಾಳಿಗೆ ಆರ್ತವೆ ಅಂತ ಹೇಳ್ಬಿಟ್ಟು ವಾಶ್ ಮಾಡಿಬಿಟ್ಟು ಅವನ್ನ ಹಾಕ್ಬಿಟ್ಟು ವಾಕ್ಗೆ ಹೋದೆ ಸ್ವಲ್ಪ ಹೊತ್ತು. ಮಳೆ ಹನಿ ಆಲೇ ಸ್ವಲ್ಪ ಉದುರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಮಕ್ಕಳು ಪ್ರೆಸಿಡೆನ್ಸಿ ಬಿಟ್ಟಿದ್ರಲ್ವ ಸ್ಕೂಲ್ನ, ಹಾಗಾಗಿ ಮಕ್ಕಳು ಕೂಡ ಹೋಗ್ತಾಯಿದ್ರು. ಅದನ್ನು ಕೂಡ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 10 ಮಿನಿಟ್ಸ್ ವಾಕ್ ಮಾಡಿಕೊಂಡು ರಿಟರ್ನ್ ಆಗೋಣ ಅಂತ ಅಂದ್ಕೊಂಡು ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಜಾಸ್ತಿ ಹೊತ್ತೇನು ವಾಕ್ ಮಾಡಲಿಲ್ಲ ಫ್ರೆಂಡ್ಸ್. ಒಂದು 10 ಮಿನಿಟ್ಸ್ ವಾಕ್ ಮಾಡಿ ನನ್ನ ಮಕ್ಕಳು ಕೂಡ ಬರೋ ಟೈಮ್ ಆಯಿತು. 4:15 ಆದರೆ ನನ್ನ ಮಕ್ಕಳು ಬಂದುಬಿಡ್ತಾರಲ್ವ. ಸೊ ಹಂಗಾಗಿ ರಿಟರ್ನ್ ಆದೆ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್. ಇಷ್ಟ ಆಯಿತಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.